ವೀಕ್ಷಕರೇ, ಇವತ್ತು ನಾನು ಕುಷ್ಕ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೇನೆ. ಮೊದಲಿಗೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಚಕ್ಕೆ, ಲವಂಗ, ಸ್ಟಾರ್, ಸೋಂಪು, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಏಲಕ್ಕಿ, ಮರಾಠಿ ಮೊಗ್ಗು, ಇಂಡಿಯನ್ ಸ್ಪೈಸಸ್ ಇದು ತುಂಬ ಅವಶ್ಯಕತೆ ಇದೆ ಕುಷ್ಕಾಗೆ. ಹಾಗೆ ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಟೊಮೊಟೊ, ಹಾಗೆ ಒಂದು ಈರುಳ್ಳಿ, ಸ್ವಲ್ಪ ಬಟಾಣಿ. ಸೊ ಈಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನು ತೋರಿಸಿದ ಎಲ್ಲ ಇಂಡಿಯನ್ ಸ್ಪೈಸಸ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇವಾಗ ಅದನ್ನು ಸ್ವಲ್ಪ ನಾವು ಹುರ್ಕೊಳ್ಳೋಣ. ಜಸ್ಟ್ 5 ಸೆಕೆಂಡ್ಸ್ ಸಾಕು. ನಂತರ ಈರುಳ್ಳಿಯನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಕೆಂಪಗಾಗೋಗೆ ಹುರ್ಕೊಳ್ಳಿ. ಈಗ ನಾವು ಇದಕ್ಕೆ ಕಟ್ ಮಾಡಿದ ಒಂದು ಟೊಮೆಟೊನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಅದನ್ನು ನಾನಿಲ್ಲಿ ಹಾಕಿ ಸ್ವಲ್ಪ ಅದನ್ನು ಮೆತ್ತಗಾಗೋವರೆಗೆ ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಟೊಮೆಟೊ ಮೆತ್ತಗಾಗೋ ತನಕ ನಾನು ಹುರಿತಾ ಇದ್ದೀನಿ ಇಲ್ಲಿ. ಸೊ ಇವಾಗ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಸೊ ನಾನು ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಈಗ ನಾನು ಪುದೀನ ಸೊಪ್ಪನ್ನು ಹಾಕಿ 1 ಮಿನಿಟ್ ಹುರ್ಕೊತಾ ಇದ್ದೀನಿ. ಜಾಸ್ತಿ ಹುರ್ಕೊಳ್ಳೋದೇನು ಅವಶ್ಯಕತೆ ಇರೋಲ್ಲ. 1 ಮಿನಿಟ್ ಹುರ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಅದನ್ನು ಕೂಡ ಜಸ್ಟ್ 1 ಸೆಕೆಂಡ್ ಹುರ್ಕೊಳ್ಳಿ ಸಾಕು. ನಂತರ ಇಲ್ಲಿ ನಾನು ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಗರಂ ಮಸಾಲ ನಾನೇ ಹೋಮ್ ಮೇಡ್, ಅದು ನಾನೇ ತಯಾರಿಸಿರೋ ಗರಂ ಮಸಾಲ. ಸೊ ಇಲ್ಲಿ ನಾನು ಬಟಾಣಿ ಸ್ವಲ್ಪ ಬಟಾಣಿ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್. ಕುಷ್ಕಾಗೆ ಬಟಾಣಿ ಬೇಕು ಅಂತ ಏನಿಲ್ಲ, ಆಪ್ಷನಲ್ ಆಗಿದೆ ಇದು. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ. ಒಂದು 4 to 5 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು 1 ಕಪ್ಪಷ್ಟು ಅಕ್ಕಿಗೆ 2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಸ್ವಲ್ಪ ಕುದಿಯೋ ತನಕ ನಾವು ವೆಯ್ಟ್ ಮಾಡೋಣ. ಕುದಿದ ನಂತರ ಇಲ್ಲಿ ನಾನು ಅಕ್ಕಿಯನ್ನು ಹಾಕಿ ಮುಚ್ಚಳವನ್ನು ಮುಚ್ತಾ ಇದ್ದೀನಿ ಕುಕ್ಕರ್ದು. ಸೊ ಇದು 2 ವಿಷಲ್ ಬರೋ ತನಕ ನಾವು ವೆಯ್ಟ್ ಮಾಡಬೇಕು. 2 ವಿಷಲ್ ಆದ ನಂತರ ನೋಡಿ ಕುಷ್ಕ ರೆಡಿ ಆಗಿದೆ. ಸೊ ವೀಕ್ಷಕರೇ, ಇವತ್ತು ನನ್ನ ಮೊದಲನೇ ಯೂಟ್ಯೂಬ್ ವ್ಲಾಗ್ನಲ್ಲಿ ನಾನು ಕುಷ್ಕವನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ವೀಕ್ಷಕರೇ, ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ.